ಚೈತ್ರ ಕುಂದಾಪುರ್ ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆದ್ರೆ ಇಷ್ಟು ಜರ್ನಿನ ಸಕ್ಸಸ್ಫುಲಿ ಕಲಿಯೋದಕ್ಕೆ ಅಥವಾ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಒಂದು ಹೆಸರು ಬರೋದಕ್ಕೆ ಈಸಿ ಅಲ್ಲ. ಸೊ ನಿಮ್ಮ ಹೋರಾಟದ ಹಾದಿ ಹೇಗಿತ್ತು, ಹೇಗೆ ಶುರು ಮಾಡಿದ್ರಿ? ನಾನು ಕಾಲೇಜ್ ಡೇಸ್ ಇಂದ ಎಬಿಪಿ ನನಗೆ ವೇದಿಕೆ ಕೊಡುತ್ತೆ, ನನ್ನನ್ನ ಮೋಲ್ಡ್ ಮಾಡುತ್ತೆ, ಒಂದು ಮೂರ್ತಿ ರೂಪ ಕೊಡುತ್ತೆ, ಒಂದು ಹುಡುಗರಿಗೆ ಸಿದ್ಧಾಂತ, ವಿಚಾರಧಾರೆಗಳು, ದೇಶ, ಸಂಸ್ಕೃತಿ, ಅದಕ್ಕೋಸ್ಕರ ನಾವು ಹೇಗೆ ಬದುಕಬೇಕು, ಸಮಾಜಕ್ಕೋಸ್ಕರ ವೈಯಕ್ತಿಕ ಜೀವನ ಬದಿಗೂ ಸಮಾಜಕ್ಕೋಸ್ಕರ ನಾವು ಹೇಗೆ ಬದುಕಬೇಕು ಅನ್ನೋ ಎಲ್ಲ ತತ್ವಗಳು ನನ್ನ ಸಂಘಟನೆ ಹೇಳ್ಕೊಡುತ್ತೆ. ಜೊತೆ ನಾಯಕತ್ವ ಹೇಗೆ ತಗೊಳ್ಬೇಕು, ಒಂದು ಹೋರಾಟದ ನೇತೃತ್ವವನ್ನು ಹೇಗೆ ತಗೊಳ್ಬೇಕು, ಯಾವ ವಿಚಾರಕ್ಕೆ ನಾವು ನಿಂತ್ಕೊಳ್ಬೇಕು, ಈ ದೇಶ ಯಾವುದಕ್ಕೋಸ್ಕರ ಎಲ್ಲವನ್ನೂ ನನ್ನ ಸಂಘಟನೆ ಕಲಿಸ್ಕೊಳ್ತಾ ಹೋಗ್ತಾರೆ. ಸೊ ಕಾಲೇಜ್ ಮುಗಿಸ್ತೀನಿ, ಎಬಿಪಿ ಜೊತೆಗೆ ಜರ್ನಲಿಸಂ ಮುಗಿಸ್ತೀನಿ, ಉದಯವಾಣಿ ಸೇರ್ಕೊಳ್ತೀನಿ, ನ್ಯೂಸ್ ಚಾನೆಲ್ಗಳಿಗೆ ಸೇರ್ಕೊಳ್ತೀನಿ, ಅಲ್ಲೆಲ್ಲೂ ಕೂಡ ನನ್ನ ಸಿದ್ಧಾಂತ ನಾನು ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ನ್ಯೂಸ್ ಚಾನೆಲ್ ಬಿಡ್ತೀನಿ, ಅಂದ್ರೆ ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟಾಗ ನಾನು ಮಾಡಿ ಸುದ್ದಿಯ ಕಾರಣಕ್ಕೆ ಒಂದಷ್ಟು ಭಿನ್ನಾಭಿಪ್ರಾಯ ಆಗುತ್ತೆ, ಬಿಟ್ಟು ಮತ್ತೆ ನಾನು ಸಾಮಾಜಿಕ ಹೋರಾಟಕ್ಕೆ ಇರ್ತೀನಿ. ಸೊ ಅಲ್ಲಿಂದ ಮತ್ತೆ ಸಂಘಟನೆ ಜೊತೆ ಬರುತ್ತೆ, ಸಿದ್ಧಾಂತ ಜೊತೆಗೆ ನಿರಂತರ ಅವಕಾಶಗಳು ಬರ್ತಾ ಹೋಗುತ್ತೆ. ಬದುಕಲ್ಲಿ ಏರುಪೇರು ಎಲ್ಲ ನೋಡಿದ್ದೀನಿ, ಬಿದ್ದಿದ್ದೀನಿ, ಮತ್ತೆ ಬೇಯಿಸ್ತಾ ಇದ್ದೀನಿ, ಮತ್ತೆ ಬಿದ್ದಿದ್ದೀನಿ, ಮತ್ತೆ ಹೇಳೋದಕ್ಕೆ ಭಗವಂತ ಶಕ್ತಿ ಕೊಟ್ಟಿದೆ. ನಾನು ಯಾವಾಗ್ಲೂ ನಿಯತ್ತಿಂದ ಕೆಲಸ ಮಾಡಿದ್ರೆ ಅದು ಪ್ರತಿಫಲ ಭಗವಂತ ಆಜ್ಞೆ ಕೊಡ್ತಾನೆ ಅಂತ ಯಾವಾಗ್ಲೂ. ಸೊ ಈಗ ಒಂಥರ ನನ್ನ ರೋಲರ್ ಕೋಸ್ಟರ್ ಜರ್ನಿ ಅಂತ ಒಂದೊಬ್ಬ ಸಾಮಾನ್ಯ ಹಾಲ್ ಮಾರುವ ಮಗಳು ಈ ತನಕ ಬಂದಿರೋದ್ರಿಂದ ಆ ಚೈತ್ರ ಕುಂದಾಪುರ ಆಗುತ್ತಂತ ಸುಲಭ ಅಂತೂ ಇರಲಿಲ್ಲ. ನಾನು ಒಬ್ಬಳ ಪರಿಶ್ರಮ ಇರಲಿಲ್ಲ, ನನ್ನ ಜೊತೆ ನಿಂತವರ ತ್ಯಾಗ ಇತ್ತು, ಸಮಯ ಇತ್ತು, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗದೆ ಇರುವಂತಹ ಪದಗಳಲ್ಲಿ ಕಟ್ಟಿ ಕೊಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ವಿಶೇಷ ಪ್ರಯಾಣ. ಹೇಗೆ ಎಬಿವಿಪಿ ಸೇರ್ಬೇಕು ಅಂತ ಅನ್ಸಿದ್ಯಾ? ಅಲ್ಲಿನ ಇನ್ಸ್ಪಿರೇಷನ್ ಏನು? ಅಂದ್ರೆ ಕಾಲೇಜ್ ದಿನಗಳಲ್ಲಿ ಹೋರಾಟಗಳಾಗುತ್ತೆ, ಅನ್ನೋದ್ರ ಮೇಲೆ ಅತ್ಯಾಚಾರ ಆಗುತ್ತೆ, ಕಾಲೇಜ್ಗಳಲ್ಲಿ ಒಂದಷ್ಟು ಹಗರಣಗಳು ನಡೆಯುತ್ತೆ, ರಿವ್ಯಾಲ್ಯೂಯೇಷನ್ಸ್ ಇರ್ಬೋದು, ಸಿಇಟಿ ಪ್ರಕರಣಗಳಿರ್ಬೋದು, ಈ ತರದ ಪ್ರಕರಣಗಳಿಗೆ ಹೋರಾಟಕ್ಕೆ ಅಂತ ಹೋಗ್ತಾ ಇದ್ವಿ, ಪ್ರತಿಭಟನೆಗಳನ್ನು ಮಾಡ್ತಿದ್ವಿ. ನೊಂದಿತ ಗುಜರಿ ಅತ್ಯಾಚಾರ ಪ್ರಕರಣಗಳಿದೆ, ಆಕ್ಷೇಪ ಅತ್ಯಾಚಾರ ಪ್ರಕರಣಗಳಿದೆ, ಈ ತರದ ಹೋರಾಟಗಳಿಗೆ ಹೋದಾಗ ನಾವೆಲ್ಲ ಮಾತಾಡ್ತಿದ್ದನ್ನು ಸಂಘಟನೆಗಳು ಕರ್ಕೊಂಡ್ ಮಾಡ್ತಿದ್ವಿ, ವಿಚಾರಧಾರೆಗಳನ್ನ ಅರ್ಥ ಮಾಡ್ತಿದ್ವಿ, ವೇದಿಕೆಗಳನ್ನು ಕೊಡ್ತಿದ್ವಿ, ಇಲ್ಲ ನೇತೃತ್ವ ಅಲ್ಲಿನ ಒಂದು ಜವಾಬ್ದಾರಿ ಸಿಗ್ತಿತ್ತು. ಎಬಿಪಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೆ, ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದೆ, ಸೊ ರಾಷ್ಟ್ರಮಟ್ಟ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೆ. ಸೊ ಎಲ್ಲ ಒಂದು ಕಡೆ ಕಾಲೇಜ್ ಅಂತ ಬಂದಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳ ಹೋರಾಟಕ್ಕೆ ಧ್ವನಿಯಾಗೋದು, ನೇತೃತ್ವ ಕೊಡೋದು, ಅದೇ ಸಂಘಟನೆ ನಾನು ಕಲಿಸ್ಕೊಳ್ಳೋದು. ಜೊತೆಗೆ ನಾನು ಅಧ್ಯಯನ ಮಾಡ್ತಿದ್ದೆ, ಪುಸ್ತಕಗಳನ್ನು ಬರ್ತಿದ್ದೆ, ಯಾವುದೊಂದು ವಿಚಾರವನ್ನು ಒಮ್ಮೆಲೆ ಒಪ್ಕೊಳ್ತಿರ್ಲಿಲ್ಲ. ನಾನು ಸೀರೆ ಉಡ್ಬೇಕು ಅಂದ್ರೆ ಯಾಕೆ ಸೀರೆ ಉಡ್ಬೇಕು, ಮುಖ ಮಾಡಬೇಕು ಯಾಕೆ ಮುಖ ಮಾಡ್ಬೇಕು, ಅದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ, ಸಂಸ್ಕೃತಿ ಏನ್ ಹೇಳುತ್ತೆ, ಧರ್ಮ ಏನ್ ಹೇಳುತ್ತೆ, ತಾರ್ಕಿಕವಾಗಿ ಏನ್ ಕಾರಣ, ಆಧ್ಯಾತ್ಮಿಕವಾಗಿ ಎಲ್ಲವನ್ನೂ ಅಧ್ಯಯನ ಮಾಡಿ ಒಪ್ಕೊಳ್ತಿದ್ದೆ, ಸುಲಭವಾಗಿ ಯಾವುದನ್ನು ಒಪ್ಕೊಳ್ತಿದ್ದಿಲ್ಲ. ಸೊ ಆ ನಿಟ್ಟಲ್ಲಿ ನನ್ನ ಸಂಘಟನೆ ಬಹಳ ದೊಡ್ಡ ಬೆಂಬಲ ಆಗಿದೆ. ಹಿರಿಯರು ಅದನ್ನ ನೀಗಿಸ್ತಿದ್ರು, ನನ್ನ ಪುಸ್ತಕಗಳು ಸಿಗ್ತಿದೆ, ಎರಡು ಒಟ್ಟಾಗಿ. ಸಿದ್ಧಾಂತಗಳು ಅಂದ್ರೆ ನೀವು ಜಾಬಿಗೆ ಸೇರಕ್ಕೆ ಸಿದ್ಧಾಂತಗಳೇ ಓದ್ತಾ ಹೋಗ್ತೀವಿ. ಸೊ ಈ ಸಿದ್ಧಾಂತಗಳನ್ನ ಬೆಳೆಸ್ಕೊಳ್ತಾ ನಮ್ಮ ಬದುಕನ್ನ ಕಲ್ಪಿಸ್ಕೊಬೇಕು ಅಂದ್ರೆ ಯಾವ ತರ ನೀವು ಬೆಳೆದಿದ್ದು, ಅಂದ್ರೆ ನಿಮ್ಗೆ ಧೈರ್ಯ ತುಂಬಿದ್ಯಾರು, ಆ ಫಲ ಕೊಟ್ಟಿದ್ಯಾರು, ಜೊತೆಗೆ ನನಗೆ ಸಂಘಟನೆ ಬಹಳ ಕುಟುಂಬ ಫ್ಯಾಮಿಲಿ ಕೂಡ ನಿಂತು, ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋದು ಕೂಡ ನಮಗ್ ಸಪೋರ್ಟ್ ಮಾಡೋಕ್ಕಾಗಿಲ್ಲ, ತೊಂದರೆಗೂ ಕೊಡಲ್ಲ ನಾವು ಅನ್ನೋದಂತೂ ಬಹಳ ಸ್ಪಷ್ಟವಾಗಿದೆ. ಮತ್ ನಾನ್ ಜರ್ನಲಿಸಂ ರೈಸ್ ಆಗಿದ್ರಿಂದ ಜರ್ನಲಿಸ್ಟ್ ಆಗ್ಬೇಕು ಅಂದ್ರೆ ಸಹಜವಾಗಿ ಒಂದೊಂದು ಧೈರ್ಯ ಬೇಕು, ಆ ಮಾನಸಿಕತೆ ಬೇಕು, ಎಲ್ಲೊಂದು ಎದುರಿಸುವಂತ ಛಾತಿ ಬೇಕು, ಎಲ್ಲೊಂದು ಪ್ರಶ್ನೆ ಮಾಡುವಂತ ಬುದ್ಧಿಮಟ್ಟ ಬೇಕು, ಅಧ್ಯಯನ ಮಾಡುವಂತಹ ಇದು ಬೇಕು, ಏನು ಅಧ್ಯಯನಶೀಲತೆ ಬೇಕು. ಇದು ಎಲ್ಲ ಗುಣಗಳು ಇದ್ದಿದ್ದು ನನಗೆ ಎಬಿಪಿನಲ್ಲೂ ಸಹಾಯ ಆಯ್ತು. ಸೊ ಜರ್ನಲಿಸ್ಟು ಆಗ್ಬೇಕು ಅಂತಿದ್ದೆ, ಆ ಜರ್ನಲಿಸ್ಟ್ ಆಗುವವನು ಒಬ್ಬ ಒಳ್ಳೆ ನಾಯಕ ಕೂಡ ಆಗ್ತಾನೆ. ಸೊ ಅದು ಎರಡು ಆಗಿದ್ರಿಂದ ಈ ಎರಡು ಕ್ವಾಲಿಟಿಗಳು ನನಗೆ ಬರುತ್ತೆ ಜೊತೆಗೆ ನನ್ನ ಫ್ಯಾಮಿಲಿನಲ್ಲೂ ನಾನು ಆಗಿದ್ದೆ. ಮನೆ ನನ್ನ 3 ಜನ ಹೆಣ್ಮಕ್ಳು, ಗಂಡು ಮಕ್ಳಿಲ್ಲ, ಒಂದು ಡಿಸಾಸ್ಟರ್ಸ್ ಚೈಲ್ಡ್ಹುಡ್ ಇತ್ತು. ಸೊ ಎಲ್ಲವನ್ನು ವಿರೋಧ ಮಾಡ್ಬೇಕು ಅನ್ನೋ ಮನಸ್ಸು. ಸೊ ಅದೆಲ್ಲರೂ ಕೂಡ್ ಬರುತ್ತೆ ಅಂತ ಅಲ್ಲ, ಆ ತರ ಭಗವಂತ ಎಲ್ಲರೂ ಕೂಡಿಸ್ಕೊಳ್ತಾರಂತ. ಹಾಗಾಗಿ ನನಗೆ ಸಂಘಟನೆ ಬಹಳ ಗಟ್ಟಿಯಾಗಿತ್ತು, ನನ್ನ ಕಾರ್ಯಕರ್ತರ ಜೊತೆ. ಈ ಧೈರ್ಯ ಬರ್ಬೇಕು ಅಂದ್ರೆ ಒಂದು ಮನೇಲಿ 3 ಜನ ಹೆಣ್ಮಕ್ಳು, ಅಮ್ಮನ್ ನೋಡಿದ್ರೆ ಎಷ್ಟು ಇನ್ನೋಸೆಂಟ್ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ಜೋರಾಗಿ ಗದ್ರೋದ್ರೇನೆ ಹತ್ತು ಬಿಡ್ತಾರೆ ಅನ್ನೋ ಅಷ್ಟು. ಸೊ ಇನ್ನ ತಂಗಿ ಸ್ವಲ್ಪ ಮಾತಾಡ್ತಾರೆ ಅಷ್ಟೇ, ಅವ್ರಿಗೂ ಅಷ್ಟು ಧೈರ್ಯ ಇದೆ ಅಂತ ಅನ್ಸಲ್ಲ. ಇಷ್ಟು ಈ ತರ ಫ್ಯಾಮಿಲಿ ಇರ್ಬೇಕಾದ್ರೆ ನೀವು ಎಷ್ಟು ಎದುರಿಸಿದ್ರೆ, ಬೆದರಿಕೆ ಕರೆಗಳು ಬಂದಿದ್ದಾವೆ, ನಿಮ್ ಜೀವ ಭಯಗಳಿರುತ್ತೆ, ಹೆಂಗೆ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಕ್ಕೆ ಹೆಂಗಾಗಿದೆ? ಅದೇ ನನಗೆ ಆಶ್ಚರ್ಯ, ನಮ್ಮನೆ ಯಾವಾಗ ಹೇಳ್ತಾರೆ ನನ್ನ ಫ್ಯಾಮಿಲಿನಲ್ಲಿ ಯಾರು ಇಲ್ಲ, ಇವಳೊಬ್ಳು ಹೆಂಗ್ ಹುಟ್ಟುದು ಅಂತ ಗೊತ್ತಾಗುತ್ತೆ, ಈ ತರ ಅಂತ ಯಾವಾಗ್ಲೂ ಅಮ್ಮ ಪ್ರಶ್ನೆ ಮಾಡ್ತಾರೆ.
ಯಾರು ಇಲ್ಲ ನಮ್ಮ ಪಾಡಕ್ ನನ್ನ ಮಕ್ಕಳ ಟೀಚರು ಅಂದ್ರೆ ಆ ತರದ 9 to 5 ಜಾಬ್ಗಳನ್ನ ನಂಬ್ಕೊಂಡು ಇವತ್ತಿನ ಜೀವನ ನಡೆದ್ರೆ ಸಾಕು ಅಂತಾರೆ. ನಾನ್ ಸ್ವಲ್ಪ ಹಾಗಲ್ಲ, ತುಂಬಾ ಅಂದ್ರೆ ಎಲ್ಲವನ್ನೂ ಪ್ರಶ್ನೆ ಮಾಡ್ತಾನೆ ಬಂದ್ರು. ಚಿಕ್ಕ ವಯಸ್ಸಿಂದ ನಾನು ತುಂಬಾ ತರಲೆ ನಾನು. ನನ್ನ ತರಲೆ ತಲೆಗಾಗ್ತಿಲ್ಲ ಅಂತ ನಮ್ಮಮ್ಮ ಕಾಲಿಗೆ ಬೆಳ್ಳಿ ಹಾಕಿ ಕಟ್ಟಿ ಬಾಗ್ಲಾಕ್ಬಿಟ್ಟು ಹೋದ್ರೆ ನಾನು ಆ ಕಾಲ್ ಬೆಳ್ಳಿ ಬಿಡಿಸ್ಕೊಂಡು ಬಾಗಿ ತಕೊಂಡು ಹೊರಗಡೆ ಬಂದು ಆಟ ಆಡ್ತೀನಿ ಅಂತ. ಅಮ್ಮ ದೂರದಿಂದ ಬರ್ತಿದೆ ನಂಗೆ ಗೊತ್ತಾದ್ರೆ ಪುನಃ ಬಾಗ್ಲು ಹಾಕ್ಬಿಟ್ಟು ಪುನಃ ನನ್ನ ಕಾಲಿಗೆ ನಾನೇ ಬೆಳ್ಳಿ ಆಗಿದ್ದೆ ಅಂತ ತಲೆ ಆಯ್ತಾ ಆಗಿದ್ದು ನಾನು. ನನಗೆ ಬಹುಶಃ ನೇಚರೇ ಹಾಗಿತ್ತು ಅನ್ಸುತ್ತೆ. ಜೊತೆಗೆ ಅದೇ ನನ್ನ ತಂಗಿ ಹುಟ್ಟಿದಾಗ ಒಂದಷ್ಟು ಮಾತುಗಳು ಕೇಳಿದ್ದು, ಗಂಡ್ಮಕ್ಳಿಲ್ಲ ಅನ್ನುವಂತ ಒಂದಷ್ಟು ಟೀಕೆಗಳು ಬಂದಿದ್ದು, ಅದೆಲ್ಲ ಬಂದಾಗಿಲ್ಲ ನಾನು ತೋರಿಸ್ಕೊಡ್ಬೇಕು, ಗಂಡ್ಮಕ್ಳು ಇಲ್ಲದೆ ಹೋದ್ರು ಅಪ್ಪ ಅಮ್ಮ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಬೇಕು ಅನ್ನೋದೊಂದು ಛಲ ಯಾವಾಗ್ಲೂ ಇತ್ತು. ಆ ಛಲ ನನ್ನಲ್ಲಿ ಎಲ್ಲರೂ ವಿರೋಧ ಮಾಡುವಂತ ಗುಣ. ಸೊ ವಿರೋಧಿಸೋದಕ್ಕೆ ಒಂದು ಧೈರ್ಯ ಬೇಕಲ್ಲ, ಅದು ಆಟೋಮೆಟಿಕ್ಲಿ ಚಿಕ್ಕ ವಯಸ್ಸಲ್ಲೇ ಬರೋದು ಶುರುವಾಯ್ತು. ಅಷ್ಟೊತ್ತಿಗೆ ನಾನು ಕಾಲೇಜು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ಬೇಕಾದ ವಸ್ತುಗಳು, ಮನೆ ಆರ್ಥಿಕ ಪರಿಸ್ಥಿತಿ ಇದೆಲ್ಲ ಇನ್ನೂ ಹೆಚ್ಚುವರಿ ಜವಾಬ್ದಾರಿ ಕೊಡ್ತೀವಿ. ಸೊ ಈಗ ಬಂದಾಗಿದೆಲ್ಲ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಹೋಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಒಂದಷ್ಟು ಮಾತುಗಳನ್ನು ಕೇಳಬೇಕಾಗ್ತದೆ. ಇದೆಲ್ಲ ನನ್ನ ಗಟ್ಟಿ ಮಾತನ್ನ ಅದು ಸಮಾಜ ಕೆಲಸ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಶಕ್ತಿ. ನಾವಿರುವಾಗ ನೀವು ಹೋರಾಟಗಳು ಮಾಡಿದ್ದೀರಾ, ಈ ರೇಪ್ ಕೇಸ್ಗಳು ಎಲ್ಲಾದ್ರೂ ವಿರುದ್ಧ ನಿಂತಿದ್ದೀರಾ ಅದಕ್ಕೆ ನ್ಯಾಯ ಕೊಡಿಸೋದಕ್ಕೆ. ಆದ್ರೆ ಕೆಲವೊಂದ್ಸಲ ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಂದ್ರೆ ಜಸ್ಟ್ ನಿಮ್ಗೆ ಹೆದರಿಸೋರು ಇರ್ತಾರೆ, ಮುಂದೋಗಿ ಬೇರೆ ಅನಾಹುತ ಮಾಡೋರು ಇರ್ತಾರೆ. ಸೊ ಇಷ್ಟೆಲ್ಲ ನೀವು ಅರ್ತಿರ್ಬೇಕಾದ್ರೆ ಹೇಗೆ ನೀವು ಯಾವ ಧೈರ್ಯ ನಿಮ್ಗೆ, ಏನ್ ಧೈರ್ಯ ನಿಮ್ಗೆ? ಅದೇ ನಾನು ಯಾರು ಕಳ್ಕೊಳ್ಳೋ ಭಯ ಇರೋದಿಲ್ವೋ ಅವ್ರಿಗೆ ಆಟೋಮೆಟಿಕ್ಲಿ ಧೈರ್ಯ ಬರುತ್ತೆ. ನಾನು ಜೀವನದಲ್ಲಿ ಹಾಗೆ ಇರ್ತೀನಿ, ನನಗೇನೋ ಕಳ್ಕೊಳ್ಳೋ ಭಯ ಇಲ್ಲ, ನಾನೇನೋ ಕೂಡಿಡ್ಬೇಕು ಅನ್ನೋ ಮನಸ್ಥಿತಿ ನನಗಿಲ್ಲ, ನನಗೆ ಹೀಗೆ ಬದುಕಬೇಕು ಅಂತಿಲ್ಲ, ನನಗೇನೋ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಏನೋ ನನಗೆ. ನನ್ನ ಹತ್ರ ಈಗ ಒಂದು 3 ಕೋಟಿ ತಂದ್ಕೊಟ್ಟು ಕೂಡ ನಾನು ನೋಡೋದು ಇದೇ ಸಿಂಪಲ್ ಸೀರೆಗಳು, ಇದೇ ಸೀರೆ ಉಟ್ಕೊಂಡು ಹೀಗೆ ಬದುಕ್ತೀನಿ ಅನ್ನೋ ಇದ್ರಲ್ಲಿ ನನಗೆ ಯಾವಾಗ ಜೀವನದಲ್ಲಿ ತುಂಬಾ ನಿರೀಕ್ಷೆಗಳಿರೋದಿಲ್ಲ, ಅದು ಭಯ ಇರ್ತಾರೆ. ಏನ್ ಹಬ್ಬ ಅಂದ್ರೆ ಏನ್ ಮಾಡ್ತೀರಪ್ಪ, ಕಮೆಂಟ್ ಹಾಕ್ತೀರಾ, ಫೋಟೋ ಎಡಿಟ್ ಮಾಡ್ತೀರಾ, ಅಪಪ್ರಚಾರ ಮಾಡ್ತೀರಾ, ಮ್ಯಾಕ್ಸಿಮಮ್ ಅಂದ್ರೆ ಫೋನ್ ಬಿಡ್ತೀರಾ, ಸತ್ಮೇಲೆ ಯಾರಾದ್ರೂ ನೋವಾಗುತ್ತೆ ಇಲ್ಲ ಅಂತ. ಸೊ ನಾನು ಮ್ಯಾಕ್ಸಿಮಮ್ ಏನ್ ಮಾಡ್ತೀರಾ, ಫೋನ್ ಬಿಡ್ತೀರಾ ಅಷ್ಟೇ. ಫೋನ್ ಯಾವ 2 ದಿನ ನೆನಪಲ್ಲಿ ಇಟ್ಕೋತಾನೆ, ಆಮೇಲೆ ಹೋಗ್ತಿರ್ತಾನೆ ಹೋಗಪ್ಪ ಅಂದ್ರೆ ನಾನು ಮಾತಾಡ್ತೀನಿ. ಹಾಗಾಗಿ ಕಳ್ಕೊಳ್ಳುವ ಭಯ ಇಲ್ಲದವನಿಗೆ, ಸೊ ಮತ್ ಕಳ್ಕೊಳ್ಳುವ ನಿರೀಕ್ಷೆಯೂ ಇಲ್ಲದವನಿಗೆ ಯಾರಿಗೂ ಹೆದರಲ್ಲ. ಸೊ ನನಗೆ ಜೀವನ ನಾನು ಹಾಗೆ ಇವತ್ತು ನನಗೆ ಸರಿ ಕಾಣಿಸ್ಬೇಕು, ನನಗೆ ನಾಳೆ ಏನೋ ಆಗ್ಬೇಕು ಅನ್ನೋದು ನಾನು. ನಿಮ್ಮ ಜೀವ ಮುಖ್ಯ ಇದೆ. ಫ್ಯಾಮಿಲಿ ಸರ್ಕಲ್ ಹೇಗೆ ಆಗ್ಬಿಡ್ತಾರೆ? ಆ ವಿಚಾರ ತುಂಬಾ ಆತಂಕಗಳಾಗಿದೆ. ಆ ಕಾರಣಕ್ಕೆ ಎಷ್ಟು ವರ್ಷದಲ್ಲೂ ನನ್ನ ಫ್ಯಾಮಿಲಿ ನಾನು ಎಲ್ಲೂ ಹೊರಗಡೆ ತೋರಿಸ್ಕೊಂಡಿಲ್ಲ. ನನ್ನ ಅಕ್ಕ ತಂಗಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ನನ್ನ ತಂಗಿದಾರ ಗೊತ್ತಾಗಿದ್ದು ಬಿಗ್ ಬಾಸ್ ಅಂತ ಹೋಗಿಲ್ಲ. ಸೊ ನನ್ನ ಅಪ್ಪ ಅಮ್ಮ ಹೇಗಿದೆ ಫೋಟೋ ಕೂಡ ನಾನು ಎಲ್ಲೂ ಶೇರ್ ಮಾಡಿರಲಿಲ್ಲ, ಎಲ್ಲೂ ಹಂಚ್ಕೊಳ್ತಿಲ್ಲ, ತುಂಬಾ ಜಾಗ್ರತೆ ಇದ್ದೆ. ಸೊ ಈ ಬಿಗ್ ಬಾಸ್ ಬಂದೇನೆ ಗೊತ್ತಾಗಿರೋದು, ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತಾಗಿರೋದು. ಮತ್ತೆ ನಾನು ಸ್ವಲ್ಪ ಹೇಗಿದೆ ಅಂದ್ರೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಸ್ವಲ್ಪ ಕಡಿಮೆ ಅನ್ನೋ ತರ ಕೊಡ್ತಾ ಇದ್ದೆ, ಅದು ಅನಿವಾರ್ಯ. ಈಗ ಹೊರಗಡೆ ಭಗವಂತ ಇದ್ದಾನೆ ಅಂತ ದೇವ್ರ ಕಾಪಾಡ್ತಾನೆ. ನಾವ್ ಹೇಳ್ತೀರಲ್ಲ, ಫುಲ್ಲು 100 ಜನ ಇದ್ರು ಕಾಯಿ ದುಃಖ ಇರ್ತಾರೆ. ಇಷ್ಟು ಹೋರಾಟ ಮಾಡಿದ್ದೀರಾ, ತೃಪ್ತಿ ಕೊಟ್ಟಿದ್ದು, ಸಕ್ಸಸ್ ಆಗಿದ್ದು ಯಾವ ಹೋರಾಟದಲ್ಲಿ? ತುಂಬಾ ಅಂದ್ರೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೀವಿ, ಇದೇ ಅದೇ ಅಂತಿಲ್ಲ. ಸುಮಾರು ಹೋರಾಟಗಳು ಅಂದ್ರೆ ಬಿದ್ದು ಅದರಲ್ಲಿ ಸಕ್ಸಸ್ ಆಗಿರೋದು ತುಂಬಾ ಇದೆ. ನಮ್ಮ CET ಪ್ರಕರಣ ಇರ್ಬೋದು, ಯೂನಿವರ್ಸಿಟಿಯಲ್ಲಿ ರಿವ್ಯಾಲ್ಯೂಯೇಷನ್ ಪ್ರಕರಣ ಇರ್ಬೋದು. ನನ್ನ ABUP-ನಲ್ಲಿ ನಾನು ಬೇಕಾದ್ರೆ ಬೈಂದೂರಿನಲ್ಲಿ ಅಕ್ಷತಾ ದೇವಾಡಿಗ ಅಂತ ಒಬ್ಬ ಹೆಣ್ಮಗಳ ರೇಪೆಂಡ್ ಮರ್ಡರ್ ಆಗುತ್ತೆ. ಸೊ ಅದರ ಪ್ರತಿಭಟನೆ ನಾನೇ ನೇತೃತ್ವ ತಗೊಳ್ತೀನಿ. ಅದು ಇಮಿಡಿಯೇಟ್ಲಿ ಆಗ ಅಣ್ಣಮಲೈ ಅವರು ಡಿವೈಸ್ ಕರೆಯುತ್ತಿದ್ದು, ಅವರು ಇಮಿಡಿಯೇಟ್ಲಿ ನನ್ನ ಹೋರಾಟಕ್ಕೆ ನಾವು ಸ್ಟೇಷನ್ ಮುಟ್ಟಿಗೆ ಹಾಕಿಟ್ಕೊಂಡಿರ್ತೀವಿ. ಆಗ ನನ್ನ ಕರೆದು ಇಲ್ಲ ನಾನು ಇಲ್ಲಿ ಮಾಡ್ಕೊಡ್ತೀನಿ, ನಾನು ಅಲ್ಲಿಂದ ಅರೆಸ್ಟ್ ಮಾಡ್ತೀನಿ ಅಂತೇಳಿ ಇಮಿಡಿಯೇಟ್ಲಿ 24 ಗಂಟೆ ಒಳಗಡೆ ಆರೋಪಿನ ಅರೆಸ್ಟ್ ಮಾಡ್ತಾರೆ. ಪರೇಶ್ ಮಿಸ್ತಾ ಅಂತ ಒಬ್ಬ ಯುವಕನ ಹತ್ಯೆ ಆಗುತ್ತೆ, ಅದರ ಪ್ರತಿಭಟನೆ ನಾನು ನೇತೃತ್ವ ತಗೊಳ್ತೀನಿ. ನಾನು ನೇತೃತ್ವ ತಗೊಂಡು ಸ್ಟೇಷನ್ ಮುತ್ತಿಗೆ ಹಾಕಿದ ತಕ್ಷಣ 24 ಗಂಟೆ ಆದ್ರೆ ಆರೋಪಿಗಳನ್ನ ಬಂಧನ ಮಾಡ್ತಾರೆ. ಸೊ ನನ್ನ ಬದುಕಿನ ಉದ್ದಕ್ಕೂ ಫೇಲ್ಯೂರ್ ಸುಮ್ಮನೆ ಚೇತ ಮಾತಾಡ್ತಾರೆ, ಆಯಾ ಸುಮ್ಮನೆ ಹೋರಾಟ ಮಾಡಿರೋದು ಯಾವುದಿಲ್ಲ. ಬಹುತೇಕ ಹೋರಾಟಗಳನ್ನು ನಾನು ಸಕ್ಸಸ್ ಮಾಡಿದ್ದೇನೆ, ಅದ್ರಲ್ಲಿ ನನಗೆ ಖುಷಿ ಇದೆ. ಅದರ ಆಚೆಗೆ ಗಂಗಾವತಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಗಂಗಾವತಿಯಲ್ಲಿ ಆಗಿನ ಸಿನಿಮೆ ಮೇಲೆ ಮಾಡ್ತಿದ್ದ ಅನ್ಯಾಯಗಳು, ಅದರ ವಿರುದ್ಧ ನಾನು ಮಾಡಿದ ಹೋರಾಟ. ಆಗ ಎಲೆಕ್ಷನ್ ಅಲ್ಲಿ ಆ ಅಪೋಸಿಟ್ ಮೇಲೆ ಸೋತಿತ್ತು. ಇಡೀ ಬದುಕಿನದಕ್ಕೂ ಒಂದು ಸಾರ್ಥಕ ಮತ್ತು ತೃಪ್ತಿ ಕೊಡಬಲ್ಲಷ್ಟು ಹೋರಾಟಗಳನ್ನು ಈ ವಯಸ್ಸಿನಲ್ಲೇ ಮಾಡಿ ಮುಗಿಸಿರೋದು ಖುಷಿ ಇದೆ. ಬಹುತೇಕರಿಗೆಲ್ಲ 50 ವರ್ಷದ ನಂತರ 55 ವರ್ಷದ ನಂತರ ಮಾಡುವ ಹೋರಾಟದ ವಿಷಯವನ್ನ ನಾನು 30 ವರ್ಷದ ಒಳಗಡೆ ನೋಡಿದ್ದೀನಿ.
ಮತ್ತೆ ಆ ಸವಾಲುಗಳನ್ನ ಸಕ್ಸಸ್ಫುಲಿ ಲೀಡ್ ಮಾಡಿದ್ದೀನಿ ಅನ್ನೋದು ನನ್ಗೆ ತೃಪ್ತಿ ಆ ಭಗವಂತ ನನ್ನ ಪಾಲಿಗೆ. ಚುನಾವಣೆ ವಿಚಾರ ಅಂತ ಬಂದಿದ್ದಕ್ಕೆ ಒಂದು ಕ್ವಶನ್, ಚೈತ್ರ ಇಷ್ಟು ಹೋರಾಟ ಮಾಡ್ತಿರೋ ಉದ್ದೇಶ ಏನು? ಚುನಾವಣಾ ಏನಾದ್ರು ರಾಜಕೀಯ ಕಣಕ್ಕೆ ಹೋಗ್ತಿರ್ಬೇಕಲ್ಲ, ಅಥವಾ ಜನರಿಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಕೆಲವೊಂದು ಎಷ್ಟೋ ಅನ್ಯಾಯಗಳಾಗ್ತದೆ, ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಏನ್ ಉದ್ದೇಶ? ನೋಡಿ, ನನಗೆ ಈ ಹೋರಾಟ ಜೀವನದಲ್ಲಿ ನನ್ನ ನಿರೀಕ್ಷೆ, ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಈ ಕ್ಷೇತ್ರ ನನ್ನ ಆಯ್ಕೆ ಮಾಡ್ಕೊಂಡು, ನಾನು ಜರ್ನಲಿಸ್ಟ್ ಆಗಿ ಇರ್ಬೇಕು, ನ್ಯೂಸ್ ಆಂಕರ್ ಆಗಿ ಇರ್ಬೇಕು, ಬಿಟ್ಟು ಬೇರೆ ಏನೂ ಆಗೋ ಯೋಚನೆನೂ ಇರಲಿಲ್ಲ. ನಾನು ಕನಸಿದ್ದೆ ನ್ಯೂಸ್ ಆಂಕರ್ ಆಗ್ಬೇಕು ಅಂತ, ಅದು ಅದೇ ನಾನು ಸಾಕು ಅಂತ ಇದ್ದೀನಿ. ಅನಿರೀಕ್ಷಿತವಾಗಿ ನಾನು ನ್ಯೂಸ್ ಆಂಕರ್ ಬಿಟ್ಟು ಈ ಕ್ಷೇತ್ರ ನನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ, ಹೋರಾಟದ ಕ್ಷೇತ್ರ. ನನಗೆ ಸಮಾಜಕ್ಕೋಸ್ಕರ ಏನೋ ಕೊಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ಏನು ಸಂಘಟನೆ ಯಾವಾಗಲೂ ಮನುಷ್ಯ ಎಲ್ಲರೂ ಬದುಕ್ಬಿಡ್ತಾರೆ. ವೈಯಕ್ತಿಕವಾಗಿ ಮನುಷ್ಯ ಬದುಕಿದ್ದೇವೆ, ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಬದುಕಿದ್ದೇವೆ. ಆ ವಿಚಾರಕ್ಕೆ ಎಲ್ಲಾನು ಸಮಾಜ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನಂಬಿಕೆ ಇರ್ತದೆ ಸಮಾಜ ಬಹಳ ದೊಡ್ಡದು. ಸಾವರ್ಕರ್ ಅವರು ಅಂಡಮಾನ್ ಜೈಲಿನಲ್ಲಿ ಇರ್ಬೇಕಾದ್ರೆ ಅವ್ರ ಅತ್ತಿಗೆ ಒಂದು ಪತ್ರ ಬರೀತಾರೆ. ಅವ್ರ ಅತ್ತಿಗೆ ಹೇಳ್ತಾರಂತೆ, ಮನೆಯಲ್ಲಿ ಯಾರು ಗಂಡ್ಮಕ್ಳಿಲ್ಲಪ್ಪ, ಮನೇಲಿ ನೋಡ್ಕೊಳ್ಳೋರು ಯಾರಿಲ್ಲ, ನೀವು ನೋಡಿದ್ರೆ ಸ್ವಾತಂತ್ರ್ಯ ಹೋರಾಟ ಆಗಿ ಹೋಗ್ತಾ ಇದ್ದೀರಿ, ಯಾರು ಬೇಕು ಅಂತ ಕೇಳಿದ್ರೆ ಸಾವರ್ಕರ್ ಪತ್ರ ಬರೀತಾರಂತೆ, ಸ್ವಾತಂತ್ರ್ಯದಲ್ಲಿ ತಾಯಿ ಭಾರತೀಯ ಕೊರಳಿಗೆ ಸ್ವಾತಂತ್ರ್ಯದ ಮಾಲೆ ಹಾಕೋದಕ್ಕೆ ನಮ್ಮನೆಯಿಂದ 2 ಹೂಗಳನ್ನ ತಾಯಿ ಭಾರತಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಆದ್ರೆ ನಾವು ತುಂಬಾ ಪುಣ್ಯವಂತರು, ಹಾಗೆಲ್ಲ ಆಯ್ಕೆ ಆಗೋದಿಲ್ಲ ಅಂತ. ಸೊ ಆ ಕಲ್ಪನೆ ನಾನು ಬೆಳೆದಿದ್ದೆ ಹಾಗೆ, ಸಾವರ್ಕರ್ ಪುಸ್ತಕ ಓದ್ಕೊಂಡು, ಭಗತ್ ಸಿಂಗ್ ಪುಸ್ತಕ ಓದ್ಕೊಂಡು, ವಿವೇಕಾನಂದ ಪುಸ್ತಕ ಓದ್ಕೊಂಡು ಬಂದಿದ್ದು. ಸೊ ಹಾಗಾಗಿ ನನಗದು ಯಾವಾಗಲೂ ಪ್ರೇರಣೆ. ಸೊ ನಾನು ಯಾವ್ದು ನಿರೀಕ್ಷೆ ಇಟ್ಕೊಂಡು ರಾಜಕೀಯಕ್ಕೆ ಹೋಗ್ಬೇಕು, ಮತ್ತೊಂದಕ್ಕೆ ಹೋಗ್ಬೇಕು ಅಂತ ನನಗೆ 17ನೇ ವಯಸ್ಸಿಗೆ ನಾನು ಸಾಮಾಜಿಕ ಜೀವನ 17-18ನೇ ವಯಸ್ಸಿಗೆ ಯಾವಾಗಲೂ ರಾಜಕೀಯ ಬೇಕಾಗ್ತದೆ. ನಾನು PUC ನಲ್ಲಿ ಇರ್ಬೇಕಾದ್ರೆ, ಡಿಗ್ರಿನಲ್ಲಿ ಇರ್ಬೇಕಾದ್ರೆ ಎಲ್ಲ ಹೋರಾಟ ಮಾಡ್ಕೊಂಡಿದ್ದೆ. ನಂಗೆ ಅದು ಗೊತ್ತು. ಅವಾಗೆಲ್ಲ ನಂಗೆ ವೋಟಿಂಗ್ ರೇಟೇ ಬಂದಿರಲ್ಲ, ರಾಜಕೀಯ ಯೋಚನೆ ಹೆಂಗ್ ಬರುತ್ತೆ. ಸೊ ಒಂದ್ಸಲ ಸಾಮಾಜಿಕ ಹೋರಾಟದ ರುಚಿ ಸಿಕ್ಕಿದವನು ಮತ್ತೆ ಯಾವತ್ತೂ ವಾಪಸ್ ಬರಕ್ ಆಗಲ್ಲ. ಅದು ತರ ಚಕ್ರವ್ಯೂಹ ಇದೆ. ಹಾಗೆ ನಾನು ಬದುಕಲು ಬಂದಿಲ್ಲ, ನಿರೀಕ್ಷೆ ಯಾವತ್ತೂ ಇರೋದಿಲ್ಲ. ಸೊ ಮುಂದೇನು ಇರೋದಿಲ್ಲ. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಗೊತ್ತಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ.